ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭಗೊಂಡಿದ್ದು, ಮೊದಲ ಹಂತದಲ್ಲಿ ಕೊಡಗಿನಿಂದ 5 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿವೆ. ಹಾಗಾದ್ರೆ ಕೊಡಗಿನಿಂದ ಮೈಸೂರಿಗೆ ತೆರಳಿದ ಆನೆಗಳು ಯಾವ್ಯಾವು, ಅವುಗಳಿಂದ ಅರಣ್ಯ ಇಲಾಖೆ ಹೇಗೆ ಕಳುಹಿಸಿಕೊಡ್ತು ಅಂತೀರಾ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ. ಕೊಡಗಿನಿಂದ ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದ 4 ಗಂಡು ಹಾಗೂ 1 ಹೆಣ್ಣಾನೆ. ಹೊರಡುವ ಮುನ್ನ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಅರಣ್ಯ ಇಲಾಖೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭಗೊಂಡಿದ್ದು, ಇದರ ಬೆನ್ನಲ್ಲೇ ಜಂಬೂ ಸವಾರಿಗೆ ಸಜ್ಜಾಗ್ತಾ ಇದೆ ಗಜಪಡೆಗಳು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರದಿಂದ ಮೊದಲ ಹಂತದಲ್ಲಿ 5 ಆನೆಗಳು ಆಯ್ಕೆಯಾಗಿದ್ದು, ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿವೆ. ಆನೆಗಳು ಹೊರಡುವ ಮುನ್ನ ಶಿಬಿರದಲ್ಲಿನ ಗಣಪತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಸೋಮವಾರಪೇಟೆ ವಲಯದ ಎಸಿಎಫ್ ನವೀನ್ ನೇತೃತ್ವದಲ್ಲಿ ಗಣಪತಿಗೆ ಹಾಗೂ ದಸರಾಗೆ ತೆರಳುವ 5 ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮೆಟ್ಲಿ ಹೊಡೀರಿ ಸರ್. ಮೆಟ್ಲಿಗೆ ಹೊಡಿಬೇರಿ ಸರ್. ಮುಂದೆ ಮೆಟ್ಟಿಲು ಅಂತಲ್ಲ, ಕಟ್ಟಿಲ್ಲ ಮುಂದೆ. ಅದಕ್ಕೆ ಆರಾಗೆ ಹಾಕಿಲ್ಲ, ಇಲ್ಲಿ ಹೊಡಿಕೆ ಇಲ್ಲೇ ಇದಕ್ಕೆ ಹೊಡೆದು ಅದನ್ನು ಕಾರ್ಯವೇ ಬಳಿಕ ಲಾರಿ ಏರಿದ ದುಬಾರೆಯ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ ಹಾಗೂ ಕಾವೇರಿ ಆನೆಗಳು ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದವು. ಕೊಡಗಿನಿಂದ ನೇರವಾಗಿ ಮೈಸೂರಿನ ವೀರನ ಹೊಸಹಳ್ಳಿಯತ್ತ ತೆರಳಿದ 4 ಗಂಡಾನೆಗಳು ಹಾಗೂ 1 ಹೆಣ್ಣಾನೆ ಒಳಗೊಂಡ ಈ ಗಜಪಡೆ ಮೈಸೂರಿನ ವೀರ ಹೊಸಹಳ್ಳಿಗೆ ತೆರಳಿ ಅಲ್ಲಿ ನಾಳೆ ನಡೆಯುವ ಗಜ ಪಯಣದಲ್ಲಿ ಭಾಗವಹಿಸಿ ಬಳಿಕ ಮೈಸೂರು ಅರಮನೆಯನ್ನು ಪ್ರವೇಶಿಸಲಿವೆ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ದುಬಾರೆ ಆನೆ ಶಿಬಿರದಲ್ಲಿ ಸಾಕಾಣೆ ಶಿಬಿರದಲ್ಲಿದ್ದೀವಿ. ನಮ್ಮ ಸಾಕಾಣೆ ಶಿಬಿರದಿಂದ ಒಟ್ಟು 5 ಆನೆಗಳನ್ನ ದಸರಕ್ಕೆ ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಧನಂಜಯ, ಪ್ರಶಾಂತ್, ಶ್ರೀರಾಮ, ಗೋಪಿ ಮತ್ತು ಕಾವೇರಿ ಈ 5 ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಅದನ್ನು 5 ಲಾರಿಗಳಲ್ಲಿ ವೀರನ ಹೊಸಹಳ್ಳಿ ಆನೆ ಶಿಬಿರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಆ ಥರ ಇಲ್ಲಿ ಪೂಜೆ ಮಾಡಿಸಿ ಯಾವ ಥರ ಕಳಿಸ್ಕೊಡ್ತಿದ್ದೀರಿ, ಹೇಗೆ ಸರ್? ಹೌದು, ಎಲ್ಲ ಆನೆಗಳನ್ನ ಬೆಳಗ್ಗೆನೇ ಅದನ್ನು ಸ್ನಾನ ಮಾಡಿಸಿ ಈಗ ಇಲ್ಲಿ ಏನು ನಮ್ಮ ಒಂದು ಕಾಡು ಪದ್ಧತಿಯ ಪ್ರಕಾರ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಆನೆಗಳನ್ನ ಬೀಳ್ಕೊಡ್ತಾ ಇದ್ದೀವಿ. ಅಂದರೆ ವೀರವಸಳ್ಳಿಯಿಂದ ಟೀಮ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ? ಹೌದು ಹೌದು. ಇನ್ನು ದಸರಾ ಮುಗಿಗಂಟ ಅಲ್ಲೇ ಇರ್ತವೆ? ಹೌದು, ಮೈಸೂರಲ್ಲೇ ದಸರಾ ಮುಗಿಯೋರಿಗಿಂತ ಆಮೇಲೆ ಕಳಿಸ್ಕೊಡ್ತೀವಿ. ಕೊಡಗಿನಿಂದ ಗಜಪಯಣಕ್ಕೆ ತೆರಳಿದ ಆನೆಗಳನ್ನು ಹಲವು ದಿನಗಳ ಮುಂಚೆನೇ ಎಕ್ಸ್ಪರ್ಟ್ಗಳು ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದು, ಇದೀಗ ಆನೆಗಳು ಫೈನಲ್ ಆದ ಹಿನ್ನೆಲೆ ಮೊದಲ ಹಂತದಲ್ಲಿ ಕೊಡಗಿನಿಂದ ಮೈಸೂರಿಗೆ ಆನೆಗಳು ಪ್ರಯಾಣವನ್ನು ಬೆಳೆಸಿದವು. ಆನೆಗಳು ಆರೋಗ್ಯವಾಗಿದ್ದು ದಸರಾ ಮುಗಿಯುವವರೆಗೂ ಮೈಸೂರಿನಲ್ಲೇ ಇದ್ದು, ದಸರಾ ಮುಗಿದ ಬಳಿಕ ಆನೆಗಳು ಕೊಡಗಿಗೆ ಆಗಮಿಸಲಿದೆ. ಇನ್ನು ಆನೆಯೊಂದಿಗೆ ಮಾವುತರು ಕೂಡ ತೆರಳುತ್ತಿದ್ದು ಬಹಳ ಸಂತೋಷದಲ್ಲೇ ಪ್ರಯಾಣವನ್ನು ಬೆಳೆಸಿದ್ರು. ಡಾಕ್ಟರ್ ಮುಜೀಬುರ್ ರಹಮಾನ್, ಪಶುವೈದ್ಯಾಧಿಕಾರಿ, ನಮ್ಮ ದುಬಾರೆ ಸಾಕಾಣೆ ಶಿಬಿರ. 2026ನೇ ಸಾಲಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರ ವಲಯದಿಂದ ದುಬಾರೆ ಆನೆ ಶಿಬಿರದಿಂದ ಸುಮಾರು 5 ಆನೆಗಳು ನಾವು ಇವತ್ತು ಅಧಿಕೃತವಾಗಿ ದಸರಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಇಲ್ಲಿಂದ ರವಾನೆ ಆಗ್ತಾ ಇವೆ. ಎಲ್ಲ 5 ಆನೆಗಳು ಟೆಕ್ನಿಕಲಿ ಆರೋಗ್ಯವಾಗಿವೆ, ಯಾವುದೇ ಥರದ ಸಮಸ್ಯೆಗಳಿಲ್ಲ. 1 ಹೆಣ್ಣಾನೆ, 4 ಗಂಡಾನೆಗಳು ಇಲ್ಲಿಂದ ಹೊರಡ್ತಾ ಇವೆ. ಈಗಾಗಲೇ ತಮಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಮಗೆ ಹೇಳಿದ ಹಾಗೆ ಈ ವಿಶ್ವವಿಖ್ಯಾತ ದಸರಾ ಸುಸೂತ್ರವಾಗಿ ಯಾವುದೇ ಥರದ ಸಮಸ್ಯೆಗಳಿದ್ದಂಗೆ ನಮ್ಮ ಆನೆಗಳು ಭಾಗವಹಿಸ್ತವೆ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಕೊಡಗಿನ ಕಾಡು ಬೆಟ್ಟಗಳ ನಡುವೆ ಹಾಗೂ ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದ ಆನೆಗಳು ಇದೀಗ ಮೈಸೂರು ದಸರಾದ ವೈಭವವನ್ನು ಹೆಚ್ಚಿಸಲು ಹೊರಟಿದೆ. ದುಬಾರೆಯಿಂದ ಆನೆಗಳ ಈ ಪ್ರಯಾಣ ಮೈಸೂರಿನ ಜಂಬೂ ಸವಾರಿಯಲ್ಲಿ ರಾಜ ಗಾಂಭೀರ್ಯವಾಗಿ ಕಂಗೊಳಿಸುವ ಕ್ಷಣಕ್ಕೆ ಮುನ್ನುಡಿಯಾಗಲಿದ್ದು,
ನಾಡಹಬ್ಬದ ವೈಭವಕ್ಕೆ ಕೊಡಗಿನ ಗಜಪಡೆ ಮತ್ತೊಮ್ಮೆ ಸಾಥ್ ನೀಡಲು ಸಜ್ಜಾಗಿರುವುದಂತೂ ಸತ್ಯ.